ನನ್ನ ಅಭಿಪ್ರಾಯನೂ ಕೂಡ ನಾವು ಸಂಪ್ರದಾಯ ಇದು ಅಷ್ಟೇನೆ. ಕುಂಭಮೇಳದಲ್ಲಿ ಸ್ನಾನ ಮಾಡೋದು, ಗಂಗೆನಲ್ಲಿ ಸ್ನಾನ ಮಾಡಿದ್ರೆ ಪಾಪ ಪರಿಹಾರಗಳಾಗ್ತವೆ ಅಂತ ಇದೆ. ನಾವೆಲ್ಲ ಬಸವಣ್ಣನವ್ರ ಫಾಲೋಯರ್ಸ್. ಪಾಪ ಪುಣ್ಯ ಪಾಪ ಮಾಡಿ ಹೋಗಿ ಗಂಗಾ ಸ್ನಾನ ಮಾಡಿದ ತಕ್ಷಣ ಪಾಪ ತೊಳೆಯಂಗ. ಈ ದೇಶದ ಆರ್ಥಿಕ ವ್ಯವಸ್ಥೆಯನ್ನ ಮೂಲಿಗುಂಪಾಗಿರ್ತಕ್ಕಂಥದ್ದು ಇರ್ಬೋದ್ರಿ. ನಿಮ್ ಲೆಫ್ಟಿಸ್ಟ್ ಭಾಷಣಗಳನ್ನು ಎಷ್ಟು ಬೇಕಾದ್ರೂ ಮಾಡ್ಕೊಳ್ಳಿ, ಇನ್ಕ್ಲೂಡಿಂಗ್ ಆಂಧ್ರ ಸಿದ್ದರಾಮಯ್ಯ. ಅದಕ್ಕೆ ಮೂಡಾದ್ ಬಂದ ತಕ್ಷಣ ಚಾಮುಂಡೇಶ್ವರಿಗೆ ಅಮರ್ಕೊಂಡು ಓಡ್ತಿದ್ರಿ. ಯಾಕಪ್ಪ ಓಡಿದ್ರಿ? ಯಾಕಪ್ಪ ಹೋದ್ರಿ ನೀವು? ಯಾವ ನಂಬಿಕೆ ಅದು? ಸೋಮನೆ ಹೋಗಿ ಬಂದೆ ಅಷ್ಟೇ, ಒಂದು ವಿಸಿಟಿಂಗ್ ಪ್ರೊಫೆಸರ್ ತರ. ಅಲ್ಲಿ ಗಾಡೆಲ್ಲ ಕರೆಕ್ಟಾಗಿ ಕೂರಿಸಿದಾರ, ಆಂಗಲ್ ಗೀಗಲ್ ಚೇಂಜ್ ಮಾಡ್ಬಿಟ್ರೆ ಅದು ನೋಡಕ್ ಹೋಗಿದ್ರ? ಯಾಕ್ರಿ ಹೋಗಿದ್ರಿ ಸಾಹೇಬ್ರು ನೀವು? ಸಂಕಟ ಬಂದಾಗ ಬೇರೆ ಟೈಮ್. ನಾನು ನಾಸ್ತಿಕ ಅಲ್ಲ. ಅದಕ್ಕೆ ಬಿಟ್ಬಿಡಿ. ಒಂದೊಂದ್ಸರ್ತಿ ಟೈಮ್ಗೆ ಸವರ್ಕೊಂಡು ಬುರ್ಡ ಬಿಡ್ತೀರಲ್ಲ, ಅವನು ಬಿಡ್ತೀರಿ ಬುರ್ಡೆಗಳು. ಏನಕ್ಕೆ ಬೇಕು? ಬಾಯಿ ಮುಚ್ಕೊಂಡು ನಿಮ್ಮ ಕೆಲಸ ನೀವು ಮಾಡ್ತೀರಿ. ಆಯ್ತಪ್ಪ, ಹಾಗಿದ್ರೆ ನಾವು ಹೇಳ್ತೀವಿ ನೀನೊಬ್ಬ ಕಚಡ ಅಂತ ಯಾರನ್ನೋ ಒಬ್ಬನ ಬೈದಾಕ್ಬಿಡ್ತೀವಿ. ಅವ್ರಿಗೆ ಬೈಯೋಂಗಿಲ್ಲ, ನಮ್ಮ ಇಷ್ಟ ಅದು. ಅರೆ ನಮ್ಮ ಇಷ್ಟ ಇದು, ನಮಗೆ ಹೇಳಬಾರ್ದು ಅಂತಿದ್ಯಾ ಅಂತ ಅವ್ರು ಹೇಳಿದ್ರು. ಸಂತೋಷ, ಇದೆಲ್ಲ ಮಾಡಿಬಿಟ್ರೆ ಪಾಪ ಪರಿಹಾರ ಆಗುತ್ತೆ. ನಾನು ಅದನ್ನೇ ನಿನ್ನೆ ಕೇಳಿದ್ದು ಸಾಹೇಬ್ರಿಗೆ. ಸನ್ಮಾನ್ಯ ಶ್ರೀಮಂತ್ರಿಗಳೇ, ನಮಗೆ ಪರಿಚಿತರು, ಹಳೆ ಫ್ರೆಂಡು ಇರಬೇಕು. ಹೌದು, ಕಾನ್ಸ್ಟಿಟ್ಯೂನ್ಸಿ ಬಂದಾಗ ಹೇಳ್ರಪ್ಪ, ದೇವಸ್ಥಾನಕ್ಕೆ ಬಂದು ಕಾಸು ಕೇಳೋರಿಗೆ ಮತ್ತು ಅಲ್ಲಿ ಊರು ಜಾತ್ರೆಗೆ ಬಂದು ದುಡ್ಡು ಕೇಳೋರಿಗೆ ಇದನ್ನೇ ಯಾವನಾರು ನನ್ನ ಹತ್ರಕ್ಕೆ ಬಂದ್ರು ನೋಡ ಹೇಳ್ರಿ. ಅನುಕೂಲ ಸಿಂಧು ಮಾತುಗಳು ಪುಕ್ಕಟ್ಟೆ ಬಿದ್ದಿದ್ದೀವಿ ಭಾರತದಲ್ಲಿ. ಈ ಪುಕ್ಕಟ್ಟೆ ನಿಮ್ಮ ಇನ್ನೊಂದು ಧರ್ಮವನ್ನು ಅವಹೇಳನ ಮಾಡಿ ಯಾವುದೋ ಧರ್ಮದ ಮತವನ್ನು ಪಡ್ಕೊಳ್ಳೋಂಥ ಕಾಲ ಹೊರಟೋಗಿದೆ. ಆ ಕಾಲ ಇಲ್ಲ ಈಗ. ಆ ಲೆಫ್ಟಿಸ್ಟ್ ಕಾಲ ಮುಗಿದೋಯ್ತದು. ಲೆಫ್ಟಿಸ್ಟೇ ಇಲ್ದಂಗಾಗತ್ತೆ ಇನ್ನು ಸ್ವಲ್ಪ ದಿನಕ್ಕೆ. ರಾಜಕೀಯವಾಗಿ ಅಟ್ಲೀಸ್ಟ್, ಅದರ್ವೈಸ್ ಸಂಘಟನಾತ್ಮಕ ಅಲ್ಲೊಂದು ಸ್ವಲ್ಪ ಇಲ್ಲೊಂದು ಸ್ವಲ್ಪ ಉಳ್ಕೋಬೋದೇನೋ. ಇದೆಲ್ಲ ಬಿಟ್ಬಿಡಿ. ಕಾಂಗ್ರೆಸ್ಸಿನ ಈ ಲೆಫ್ಟಿಸ್ಟ್ ಮನೋಸ್ಥಿತಿ ಹೋಗಲೇಬೇಕು. ಎಲ್ಲರೂ ಒಂದು ಎಂಬ ನಿಮ್ಮ ಪ್ರತಿಪಾದನೆ ನಿಜವಾಗಿದ್ರೆ. ಬಟ್ ಡಿ ಕೆ ಶಿವಕುಮಾರ್ ಸರ್, ಡಿ ಕೆ ಶಿವಕುಮಾರ್ ಹೇಳಿದರೆ ನಾನು ಕುಂಭಸ್ಥಾನಕ್ಕೆ ಹೋಗ್ತೀನಿ ಅಂತ. ಋಷ್ಯ ಶೃಂಗಕ್ಕೆ ಹೋಗಿ ಪೂಜೆ ಮಾಡಿ ಗಂಟೆ ಹೊಡೆದು ಮಂಗಳಾರತಿ ಮಾಡ್ಬಿಟ್ರೆ ಮಳೆ ಬರುತ್ತಾ? ಯಾರು ನನಗಲ್ಲ, ಆ ಖರ್ಗೆಗೂ ಸಿದ್ದರಾಮಯ್ಯನವ್ರಿಗೂ ಆ ಲಾಡ್ಗೂ ಸಂತೋಷ್ ಲಾಡ್ಗೂ ಕೊಟ್ಕೊಳ್ಳಿ. ಶೃಂಗಕ್ಕೆ ಹೋಗಿ ಪೂಜೆ ಮಾಡಿ ಬಿಟ್ಟರೆ ಮಳೆ ಬರುವುದೇ? ನಮ್ಮನ್ನ ಅಧ್ಯಕ್ಷನ್ ಕೇಳ್ರಿ. ಏನ್ ಅಧ್ಯಕ್ಷ ನೀನು? ಆಯ್ತು ಇದಾ ಮಾಡೋದು ನೀನು? ಕೇಳ್ಬೇಕು ಬೇಡವಾ? ಮಿತ್ರ ಪಕ್ಷ ಅಖಿಲೇಶ್ ಎಷ್ಟೊತ್ತು ಹೇಳಿದ್ದೀರಿ? ಎಸ್